ಇದು ನಿನ್ನೆ ಸಂಜೆ ದಿನದ ಬ್ಲಾಗ್ ಆಗಿರುತ್ತೆ. ನಿನ್ನೆ ನನ್ನ ಬೆಳಗ್ಗೆಯ ದಿನಚರಿ ಹೇಗಿತ್ತು ಅಂತ ಹೇಳ್ಬಿಟ್ಟು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಸಂಜೆ ಪ್ರತಿದಿನ ಏನಾದರೂ ಸ್ನ್ಯಾಕ್ಸ್ ಮಾಡ್ತೀವಿ. ಸ್ಕೂಲಿಗೆ ಹೋಗಿ ಬಂದ ತಕ್ಷಣ ಅವ್ರಿಗೂ ಕೂಡ ಹೊಟ್ಟೆ ಹಸಿವಾಗಿರುತ್ತಲ್ಲ, ನನ್ನ ಮಗಳಿಗೆ ಹಸ್ಬೆಂಡ್ಗೆ ಏನಾದರೂ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಪ್ರತಿದಿನ ಹೇಳ್ತಾರೆ. ಔಟ್ಸೈಡ್ ತಿನ್ನೋಕ್ಕಿಂತ ಮನೇಲಿ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ಮನೆಯಲ್ಲೇ ಮಾಡ್ತಿರ್ತೀನಿ ನಾನು. ಈ ಕಡೆ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಹಾಗೆ ಹಸಿರುಮೆಣ್ಸಿಕಾಯಿ ಕೂಡ ಕಟ್ ಮಾಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮನೇಲಿ ರೆಡಿ ಮಾಡಿರೋ ತೆಗೆದಿಟ್ಕೊಂಡು, ಈ ಕಡೆ ಪಾಸ್ತಾ ಕೂಡ ಬೇಯಿಸ್ಕೊತಾ ಇದೆ. ಕುದಿಯೋ ನೀರಿಗೆ ಪಾಸ್ತಾ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡ್ರೆ ಆಯಿತು. ಈ ಕಡೆ ಒಗ್ಗರಣೆ ಕೂಡ ರೆಡಿ ಮಾಡಿಕೊಂಡೆ. ಪಾಸ್ತಾ ಬೇಯಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಪಾತ್ರೆಗೆ ಅಂಟ್ಕೊಳ್ಳುತ್ತೆ. ಮಾವಿನ ಹಣ್ಣು, ಸೇಬು ಹಣ್ಣು ತೊಗೊಂಡು ಬಂದಿದ್ದೆ. ಸೇಬು ಹಣ್ಣು ಮಾತ್ರ ಸಿಕ್ಕಾಪಟ್ಟೆ ರೇಟ್ ಆಗೈತೆ. 220 ರೂಪಾಯಿ kg ಇತ್ತು. ಒಂದೆಲ್ಲ ತೆಗೆದಿಟ್ಟು ಒಂದು ಮಾವಿನ ಹಣ್ಣು ತಗೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ತೊಳ್ಕೊಂಡೆ. ಅಷ್ಟೊತ್ತಿಗೆ ಇದು ಕೂಡ 90% ಬೆಂದಿದ್ದು. ಇವಾಗಲೇ ನೀರು ತೆಗಿಬೇಕು, ಅದು ಇಲ್ಲ ಅಂದರೆ ತೀರಾ ಮೆತ್ತಗಾದರೆ ಚೆನ್ನಾಗಾಗಲ್ಲ. ತಿನ್ನಬೇಕಾದ್ರೆ ಮುದ್ದೆ ಥರ ಅನಿಸುತ್ತೆ. ಹೋಲಿರೋ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಲ್ಲ ಸುರ್ಕೊಂಡು ಮೇಲ್ಗಡೆ ಸ್ವಲ್ಪ ತಣ್ಣೀರು ಹಾಕಿದರೆ ಉದುರಾಗಿ ಚೆನ್ನಾಗಿ ಬರುತ್ತೆ. ಹಣ್ಣು ತಿನ್ಕೊಂಡು ಚಹಾ ಮಾಡೋಕ್ಕೆ ಇಟ್ಕೊಂಡೆ. ನನ್ನ ಹಸ್ಬೆಂಡ್ ಬಂದು ನನಗೆ ತುಂಬ ಹೊಟ್ಟೆ ಹಸಿತೈತೆ, ಏನಾದರೂ ಹಾಕ್ಕೊಡು ಅಂತ ಹೇಳಿದರು. ಪಾಸ್ತಾ ಅಂದರೆ ಬಿಸಿದಿರುವಾಗಲೇ ಕಲಿಸ್ಬಿಟ್ರೆ ಮುದ್ದೆ ಅನಿಸುತ್ತೆ, ತಿನ್ನೋಕ್ಕೆ ಚೆನ್ನಾಗಾಗಲ್ಲ. ಹಾಗಾಗಿ ಬೆಳಗ್ಗೆ ಪುಳಿಯೋಗರೆ ಮಸಾಲೆ ಉಳಿದಿತ್ತು, ಅದಕ್ಕೆ ಅನ್ನ ಹಾಕಿ ಬಿಸಿ ಮಾಡಿಕೊಟ್ಟೆ. ಈ ಕಡೆ ಚಹಾ ಕೂಡ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಇದಿನ್ನೂ ಬಿಸಿನೇ ಆಗಿಲ್ಲ, ತೀರಾ ಬಿಸಿ ಮಾಡಿಕೊಡು, ಬಿಸಿ ತಿನ್ನಬೇಕು ಅಂತ ಹೇಳಿದರು. ಮತ್ತೆ ಬಿಸಿ ಮಾಡಿ ಮತ್ತೆ ಬಿಸಿ ಚಹಾ ಕೊಟ್ಟೆ, ತಿನ್ಕೊಳ್ತಿದ್ರು. ಅಷ್ಟೊತ್ತಿಗೆ ಈ ಪಾಸ್ತಾನು ಕೂಡ ತೀರಾ ತಣ್ಣಗಾಗಿತ್ತು. ಈ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೆ. ನನ್ನ ಮಗಳು ಕೂಡ ಹೊರಗಡೆ ಆಟ ಆಡ್ಕೊಳ್ತಾ ಇದ್ಲು. ಇದು ಮಾಡು ಅಂತ ಅವಳೇ ಹೇಳಿದ್ಲು. ಅವಳು ಖಾರ ತಿನ್ನಲ್ಲ, ಹಾಗಾಗಿ ಸ್ವಲ್ಪ ಮೊದಲು ಏನೇ ಮಾಡಿದ್ರು ಅವಳಿಗೆ ಎತ್ತಿಟ್ಬಿಡ್ತೀನಿ. ಖಾರ ಇಲ್ಲದೇ ಸ್ವಲ್ಪ ಅಂದರೆ ಪೆಪ್ಪರ್ ಪೌಡ್ರು, ಒಂದು ಹಸಿರು ಮೆಣಸಿನ್ಕಾಯಿ ಸೇರಿಸಿದ್ದೆ. ತೀರಾ ಖಾರ ಆದರೆ ತಿನ್ನೋಕ್ಕಾಗಲ್ಲ ಅವಳಿಗೆ. ಮತ್ತು ಅವಳಿಗೆ ತೆಗೆದಿಟ್ಟು ನಾನು ಖಾರ ಸೇರಿಸ್ಕೊಂಡು ನಮಗೆ ತಗೊಂಡೆ. ನನ್ನ ಮಗಳು ಚಿಕ್ಕವಳಿದ್ದಾಗಿಂದನೂ ಖಾರ ತಿಂದಿಲ್ಲ. ಇತ್ತೀಚೆಗೆ ಸ್ವಲ್ಪ ತಿಂತಾ ಬರ್ತಿದ್ದಾಳೆ. ಹಾಗಾಗಿ ಸಣ್ಣವಳಿದ್ದಾಗಿಂದನೂ ಅವಳಿಗೆ ತೆಗೆದಿಟ್ಟು ಎಲ್ಲ ಅಡುಗೆ ಮಾಡಿ ನನಗೆ ಅಭ್ಯಾಸ ಬಂದುಬಿಟ್ಟೈತೆ. ಹಾಗಾಗಿ ಏನಾದರೂ ಮಾಡಬೇಕಾದ್ರೆ ಮೊದಲು ಅವಳಿಗೆ ತೆಗೆದಿಟ್ಬಿಡ್ತೀನಿ. ಆ ಕಡೆ ದೋಸೆ ಹಂಚು ಕೂಡ ಕಾಯಕ್ಕಿಟ್ಟಿದ್ದೀನಿ ನೋಡಿ. ಅದನ್ನ ಕಾಯಿಸಿ ಎಣ್ಣೆ ಹಚ್ಚೋದು ಕಾಯಿಸೋದು ಮಾಡಿ ಒಂದು 2-3 ದಿನ ತೆಗೆದಿಡ್ರಿ ಅಂತ ಹೇಳಿದರು ಅಂಗಡಿಯಲ್ಲಿ ತರಬೇಕಾದ್ರೆ. ಹಾಗಾಗಿ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೆ. ಈ ಕಡೆ ಪಾಸ್ತಾ ಕೂಡ ರೆಡಿಯಾಗಿತ್ತು. ಮೇಲ್ಗಡೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಕೊತ್ತಂಬರಿ ಹಾಕ್ಕೊಂಡು ತಿಂದು ಸಂಜೆ ಮತ್ತೆ ಕಸ ಗುಡಿಸ್ಬೇಕಲ್ಲ, ಕಸ ಗುಡಿಸ್ಕೊಂಡೆ. ನನ್ನ ಮಗಳು ಪೌಡ್ರ್ ಡಬ್ಬಿ ಅದು ಇದು ಅಲ್ಲೇ ಹರಡಿಸಿದ್ಲು, ಎಲ್ಲ ತೆಗೆದಿಟ್ಕೊಂಡೆ. ಇವಾಗ ತಿಂದಿರೋದು ಪಾತ್ರೆ ಕೂಡ ಇತ್ತು, ಸಿಂಕಲ್ಲಿ ಹಾಗೆ ಇಟ್ಟೆ. ಆನಂತರ ಬಟ್ಟೆ ತೊಳೆದ್ರಾಯ್ತು ಅಂತ ಹೇಳ್ಬಿಟ್ಟು ಸ್ಕೂಲ್ ಬಟ್ಟೆ ಎಲ್ಲ ಅವಳದ್ದು ಅವತ್ತೇ ತೊಳ್ಕೊಬೇಕು. ನಮ್ಮದು ಮಷಿನಲ್ಲಿ ಏನಕ್ಕೋ ಸ್ವಿಚ್ಚಲ್ಲಿ ಕರೆಂಟ್ ಪಾಸ್ ಆಗ್ತಿಲ್ಲ, ಹಾಗಾಗಿ 3 ಜನದ್ದೆಲ್ಲ ತೊಳ್ಕೊತೀನಿ. ಬಟ್ಟೆ ತೊಳೆದು ಸಂಜೆ ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ದೇವ್ರಿಗೆ ದೀಪ ಹಚ್ಚಿ ನಾನು ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 1/4 ಗಂಟೆ ಅರ್ಧ ಗಂಟೆ ವಾಕ್ ಮಾಡ್ಕೊಂಡು. ನನ್ನ ಮಗಳಿಗೂ ಕೂಡ ಹೋಮ್ವರ್ಕ್ ಕೊಟ್ಟಿದ್ರು, ಪ್ರತಿದಿನ ಹೋಮ್ವರ್ಕ್ ಇರುತ್ತೆ. ಅವಳ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ಬರೆಯಿಸಿದ್ರೆ ಮಾತ್ರ ಬರೀತಾಳೆ, ಇಲ್ಲ ಒಂದು ಬರೆಯೋದು ಹೇಳೋದು ಹೋಗೋದು ಈ ರೀತಿ ಮಾಡ್ತಾಳೆ. ಬರೆಯೋದು ಮುಗಿಯೋದೇ ಇಲ್ಲ, ಸುಮ್ಮನೆ ಜಗಳ ತೆಗಿತಿರ್ತಾಳೆ. ಹಾಗಾಗಿ ನಾನು ಸ್ವಲ್ಪ ಹೊತ್ತಲ್ಲೇ ಅವಳಿಗೆ ಬರೆಸ್ಕೊಳ್ತಾ ಸೊಪ್ಪು ಬಿಡಿಸ್ಕೊತಿದ್ದೆ ಸಾಂಬಾರಿಗೆ. ಇಷ್ಟು ಮಾಡೋಷ್ಟೊತ್ತಿಗೆ 7 ಗಂಟೆ ಆಗಿತ್ತು. ನೆಕ್ಸ್ಟ್ ಅಡುಗೆ ಮಾಡ್ಕೊಬೇಕಾಗಿತ್ತು. ಅವಳಿಗೆ ಬರೆಸ್ಕೊಂತ ನಾನು ಕೂಡ ಸೊಪ್ಪು ಬಿಡಿಸ್ಕೊಳ್ತಾ ಇದ್ದೆ. ತಿಲಕ್ಸಾಲಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡು ಬಂದಿದ್ದೆ. ಇದೆಲ್ಲ ಸೊಪ್ಪು ಸೋಸಿಟ್ಕೊಂಡು ತಿಲಕ್ಸಾಲಿ ಸೊಪ್ಪಿನ ಪಲ್ಯ ಮತ್ತು ಮೆಂತ್ಯ ಸೊಪ್ಪು ಮತ್ತು ತಿಲಕ್ಸಾಲಿ ಸೊಪ್ಪು ಬೇಡ ಆಗಿರೋದು ದಂಟಿರುತ್ತಲ್ಲ ದಪ್ಪ ಅದನ್ನ ಸಾಂಬಾರಿಗೆ ಹಾಕ್ತೀನಿ, ನಾನು ತುಂಬ ಚೆನ್ನಾಗುತ್ತೆ. ಸೊಪ್ಪು ಬಿಡಿಸ್ಬೇಕಾದ್ರೆ ಮೊದಲಿಗೆ ಬೇಳೆ ಬೇಯಿಸೋಕ್ಕಿಟ್ಟಿದ್ದೆ. ಬೇಳೆ ಬೇಯಬೇಕಾದ್ರೆ 1 ಈರುಳ್ಳಿ 2 ಟೊಮೊಟೊ ಹಣ್ಣು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ ಹಾಕಿ ಬೇಯೋಕ್ಕಿಡ್ತೀನಿ ನಾನು. ಸಾಫ್ಟಾಗಿ ಬೆಂದಿರುತ್ತಲ್ಲ, ಒಂದು 4ರಿಂದ 5 ವಿಸಿಲು. ಆ ನಂತರ ಒಂದು ಸ್ವಲ್ಪ ಹೊತ್ತು ಸೊಪ್ಪು ಹಾಕಿ ಬೇಯಿಸ್ತೀನಿ. ಎಲ್ಲನೂ ಒಮ್ಮೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೂ ಕೂಡ ಟೈಮ್ ಸೇವ್ ಆಗುತ್ತೆ. ಆದರೆ ಕುಕ್ಕರ್ ಅಂದ್ರೆ ನನಗೆ ಭಯ. ಒಮ್ಮೆ ಹೀಗೆ ಬೇಳೆ ಸೊಪ್ಪು ಎಲ್ಲ ಬೇಯಿಸ್ಕೋಬೇಕಾದ್ರೆ ವಿಸಿಲ್ ಹೋಗುವಲ್ಲಿ ಕುಕ್ಕರಲ್ಲಿ ಸೊಪ್ಪು ಸಿಕ್ಕೊಂಡು ಇಡೀ ಕುಕ್ಕರೇ ಬ್ಲಾಸ್ಟ್ ಆಗಿತ್ತು. ಡಮ್ ಅಂದರೆ ಇಡೀ ಅಡುಗೆ ಮನೆ ತುಂಬಾ ಗಲೀಜಾಗಿತ್ತು. ಒಂದೊಂದು ಪಾತ್ರೆಗೂ ಹೋಗಿ ಒಂದೊಂದು ಪಾತ್ರೆ ಬಿಡ್ದೇ ಈ ಸೊಪ್ಪು ಸಿಡಿದಿತ್ತು. ಬಟ್ ನನ್ನ ದೇವ್ರ ಪುಣ್ಯ ಏನಿತ್ತೋ ಗೊತ್ತಿಲ್ಲ, ಪಕ್ಕದಲ್ಲೇ ನಿಂತ್ಕೊಂಡು ನಾನು ಹೊಸದು ಎಣ್ಣೆ ಪ್ಯಾಕೆಟ್ ತಗೊಂಡು ಬಂದಿದ್ದೆ. ಎಣ್ಣೆ ಹೊಡೆದು ಬಾಕ್ಸಿಗೆ ಹಾಕೊತಿದ್ದೆ. ಅಲ್ಲೇ ನಿಂತು ನಾನು ಎಣ್ಣೆ ಹಾಕೊತಿದ್ರು ನನಗೊಂದು ಸ್ವಲ್ಪನೂ ಸಿಡ್ದಿಲ್ಲ. ಗಾಡ್ ಪ್ರಾಮಿಸ್. ಸ್ವಲ್ಪ ಸೈಡ್ ಅಂದಿದ್ದೆ ಆ ಕಡೆ ಅಂತ. ಇದ್ರಿಗೆಲ್ಲ ಕುಕ್ಕರು ಬ್ಲಾಸ್ಟ್ ಆಗಿದ ತಕ್ಷಣ ಇಡೀ ಅಡುಗೆ ರೂಮ್ ತುಂಬಾ ಆಗಿತ್ತು. ಆವತ್ತಿನಿಂದ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಕುಕ್ಕರ್ ಅಂದರೆ. ಸೊ ಜಾಸ್ತಿ ಪಾತ್ರೆಯಲ್ಲೇ ಮಾಡ್ಕೊತೀನಿ. ಏನಾದರೂ ಈ ಬೇಳೆ ಬೇಯಿಸ್ಕೊಳ್ಳೋದು ಏನಾದರೂ ಬೇಯಿಸೋದಿದ್ರು ವಿಸಿಲ್ ಬರೋ ಟೈಮಲ್ಲಿ ಅದ್ರ ಹತ್ರ ನಿಲ್ಲಕ್ಕೆ ಹೋಗೋದಿಲ್ಲ, ರೂಮಲ್ಲೇ ನಿಲ್ಲಲ್ಲ, ಹೊರಗೆ ಬಂದುಬಿಡ್ತೀನಿ. ಬೇಳೆ ಸಾಂಬಾರು ರೆಸಿಪಿನ ಮತ್ತೆ ಯಾವಾಗಾದರೂ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಬೇಳೆ ಸಾಂಬಾರು. ಎಸ್ಪೆಷಲಿ ನಾನು ಮಾಡೋ ಬೇಳೆ ಸಾಂಬಾರು ಅಂದರೆ ನನಗೆ ತುಂಬಾ ಇಷ್ಟ. ಸಾಂಬಾರು ಕೂಡ ರೆಡಿ ಆಯಿತು, ಸೊಪ್ಪಿನ ಪಲ್ಯನೂ ಕೂಡ ರೆಡಿ ಆಯಿತು.
ಕುದಿಯೋ ಟೈಮಲ್ಲಿ ನನ್ನ ಮಗಳಿಗೆ ಕೂಡ ಸ್ವಲ್ಪ ತೆಗೆದಿಟ್ಟು ಆನಂತರ ಖಾರ ಸೇರಿಸ್ತೀನಿ. ಇವಾಗ ಈ ಥರದ ಊಟ ಅಂದ್ರೇ ತುಂಬ ಇಷ್ಟ ಆಗ್ತಿದೆ. ಹೊಟ್ಟೆ ತುಂಬ ತಿನ್ಬೋದು. ಮೊದಲೆಲ್ಲ ನಾನ್ ವೆಜ್ ಅಂದ್ರೆ ಇಷ್ಟ ಆಗ್ತಿತ್ತು. ಬೇಳೆ ಸಾಂಬಾರು ತಿನ್ನಬೇಕಾದ್ರೆ ಇಷ್ಟ ಆಗ್ತಿರಲಿಲ್ಲ. ವಾರದಲ್ಲಿ 1 ಬಾರಿ ಮಾತ್ರ ನಾನು ಬೇಳೆ ಸಾಂಬಾರು ಮಾಡ್ತಿದ್ದೆ. ಒಂದು 3-4 ಬಾರಿ ನಾನು ಬರೀ ನಾನ್ ವೆಜ್ಜೇ ಮಾಡ್ಕೊಳ್ತಿದ್ದೆ. ಚಿಕನ್ನು, ಮೀನು, ಮಟನ್ ಈ ಥರ. ಇವಾಗಂದರೆ ವಾರದಲ್ಲಿ 1-2 ಬಾರಿ ಮಾತ್ರ ನಾನ್ ವೆಜ್. ಜಾಸ್ತಿ ಅಂದರೆ 2 ಬಾರಿ ಇಲ್ಲ 1 ಬಾರಿ ಅಷ್ಟೇ. ಈ ಥರದ ಸೊಪ್ಪಿಂದೇ ಜಾಸ್ತಿ ಮಾಡ್ಕೊಳ್ತಿದ್ದೀನಿ. ಬಿಸಿ ಬಿಸಿ ಅನ್ನ, ಸೊಪ್ಪಿನ ಪಲ್ಯ, ಸೊಪ್ಪಿನ ಸಾಂಬಾರು, ಕ್ಯಾರೆಟು, ಸೌತೆಕಾಯಿ, ಉಪ್ಪಿನಕಾಯಿ ಈ ಥರದ್ದು ಊಟ ಅಂದ್ರೇ ತುಂಬ ಇಷ್ಟ ಆಗ್ತಿದೆ. ಊಟ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಮಲ್ಕೊಂಡೆ. ಅಡುಗೆ ಮನೆ ಕ್ಲೀನ್ ಮಾಡಿಡಲಿಲ್ಲ ಅಂದರೆ ಬೆಳಗ್ಗೆ ಇದೇ ಒಂದು ಕೆಲಸ ಆಗಿಬಿಡುತ್ತೆ. ತಿಂಡಿ ಮಾಡೋದು, ನನ್ನ ಮಗಳು ಸ್ಕೂಲಿಗೆ ಕಳ್ಸೋದೆಲ್ಲ ಲೇಟ್ ಆಗಿಬಿಡುತ್ತೆ. ಪಾತ್ರೆ ಎಲ್ಲ ತೊಳೆದು ಜೋಡಿಸಿ ಬಾದಾಮಿ ಮತ್ತು ಬೆಳಗ್ಗೆ ಹೆಸರು ಕಾಳು ಪಲ್ಯ ಮಾಡೋಣ ಅಂತ ನೆನೆಸಿ ಈ ಡೇನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.